ಸೊ ನಮ್ಮವ್ರಿಗೆ ಬೇಕೋ ಬೇಡವೋ ನಾವು ಒಪ್ಪಂದ ಅಮೇರಿಕಾ ಯುರೋಪು ಎಲ್ಲ ಹೇಳಾಗಿದೆ. ಇದು ಗ್ರೇಟ್ ಸರ್ ಹಂಗಂದರೆ ಅಂದರೆ ಗೊತ್ತಿಲ್ಲ ನನಗೆ. ಇದರ ಡೀಟೇಲ್ಸ್ ಸ್ಟಡಿ ಮಾಡಿದ ಮೇಲೆ ಹೇಳಬಹುದು ಅಂತ ಕಾಣುತ್ತೆ. ಈಗಲೇ ನನಗೆ ಹೇಳಕ್ಕೆ ಬರಲ್ಲ, ಯಾಕಂದರೆ ಈಗಲೇ ಅದರದ್ದು ಪ್ರಾಬ್ಲಮ್ಗಳು ಕಾಣಿಸ್ತಿದೆ ನನಗೇನೋ. ಬಟ್ ಐ ಡೋಂಟ್ ವಾಂಟ್ ಟು ಡೇ ಒನ್ನಲ್ಲಿ ಏನಪ್ಪ ಕಿರಿ ಕೇಳ್ತಾನೆ ಅಂತ ಅನ್ಕೊಳ್ಳೋದು ಬೇಡ. ಫಾರ್ ಎಕ್ಸಾಂಪಲ್ ಈಗ ಕಾರ್ಗಳದ್ದೆಲ್ಲ ಹೇಳಿದ್ರಲ್ಲ ಕಡಿಮೆ ಆಗುತ್ತೆ ಮರ್ಸಿಡೀಸು, ಇದು ಆಗಲ್ಲ ಅಂತ ನನ್ನ ವಾದ. ಅಂದರೆ ತಕ್ಷಣಕ್ಕೆ ಸರ್ ಅಥವಾ ಆಗದೇ ಇಲ್ಲ. ಹೇಗೆ ಭಾಳ ಕಾರ್ಗಳು ನಾಕ್ಡೌನ್ ಕಂಡೀಷನಲ್ಲಿ ಪಾರ್ಟ್ಸ್ ಅಂತಂದಿಲ್ಲ ಅಸೆಂಬಲ್ ಮಾಡ್ತಿದ್ದಾರೆ. ಅದಕ್ಕೆ ಆ ಸುಂಕ ಬಿದ್ದೇ ಇರಲ್ಲ 40%ಇಂದ 40%ಗೆ 110%. ಹಾಗಾಗಿ ಏನು ರೇಟಲ್ಲಿದೆಯೋ ಅದೇ ರೇಟಲ್ಲಿ ಇರುತ್ತೆ. ಹೈ ಎಂಡ್ ಕಾರ್ಗಳು 5 ಕೋಟಿ 6 ಕೋಟಿ 8 ಕೋಟಿ ಅದೇ ಪೋರ್ಷೆ ಲಂಬೋರ್ಗಿನಿ ಇದೆಯಲ್ಲ ಅವುಗಳಿಗೆ ಕಡಿಮೆ ಆಗುತ್ತೆ. ಸೊ ಅದು ಅತಿ ಶ್ರೀಮಂತರಿಗೆ ಆಗುವಂಥದ್ದು, ಅದು ಆಗ್ಲಿಕ್ಕಿಲ್ಲ ಅಂತ ನನ್ನ ವಾದ. ಗೊತ್ತಿಲ್ಲ, ನೋಡೋಣ, ಸ್ಟಡಿ ಮಾಡಿದ್ರೆ ಒಂದೊಂದಾಗಿ ಗೊತ್ತಾಗುತ್ತೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿ ಅಂಜುಬುರ್ಕ ಅಂತ ಯಾರೋ ಬಿಹಾರದ ಕಾಂಗ್ರೆಸ್ನ ಮಾಜಿ ಸಂಸದ ಶಕೀಲ್ ಅಹಮದ್ ಹೇಳಿರೋದು. ಒಂದು ಕಾಲದಲ್ಲಿ ರಾಹುಲ್ ಗಾಂಧಿ ಆಪ್ತರವರು. ಒಂದು ಕಾಲದಲ್ಲಿ ಬಿಹಾರ್ ಕಾಂಗ್ರೆಸ್ ಪ್ರೆಸಿಡೆಂಟು ಆಗಿದ್ದರೋ ಏನೋ. ಸರಿ, ಕಾಂಗ್ರೆಸ್ನಲ್ಲಿ ಈಗ ಅವ್ರು ಹೇಳ್ತಾರೆ ನನಗೆ ಜೀವ ಬೆದರಿಕೆ ಬರ್ತಿದೆ, ನಂದು ಪ್ರತಿಕೃತಿ ದಹನ ಮಾಡಿ ಅವ್ರ ಮನೆಗೆ ನುಗ್ಗಿ ಅಂತೆಲ್ಲ ಹೇಳಿದಾರಂತೆ ಅಂತೆಲ್ಲ ಅವರೇ ಹೇಳ್ತಿದ್ದಾರೆ. ತಕ್ಷಣ ಕಾಂಗ್ರೆಸ್ನವರು ಎಂದಿನಂತೆ ವಂದಿಮಾಗದರು, ಪುಂಗಿಗಳು ಅಷ್ಟೇ. ಅವ್ರಿಗೆ ಇನ್ನೇನು ಗೊತ್ತು ಅವ್ರಿಗೆ. ಅವನು ಬೋಗಸ್ ಫಲ, ಅವನು ಯಾರು ಆ ಲೀಡ್ರು, ಅವ್ನು ಮುಗೀತು. ಇದು ವರ್ಷದಿಂದ ವರ್ಷಕ್ಕೆ ಈ ಥರ ಬರ್ತಾ ಇರ್ತಾರೆ ಜೈಚಂದ್ಗಳು. ಇವನು ಒಬ್ಬ ಅದೇನೆ, ಇವನು ಒಬ್ಬ ಹೇಳಿ ಪಕ್ಷದಲ್ಲಿರೋರ್ಗೂ ಲಾಭ ಮಾಡ್ಕೋತಾರೆ ಅಷ್ಟೇ. ಹೋದ ಇವನು ಅಂತಂದ್ಬಿಟ್ಟು ಬೈದಾಕ್ಬಿಡೋದು ಎಲ್ಲಾರನ್ನೂ. ಅವನು ಯಾರೊಬ್ಬ ಮಾಣಿಕ್ಯಂ ಟಾಗೋರ್ ಅಂತಿದ್ದಾನೊಬ್ಬ, ಅದಕ್ಕೊಬ್ಬ ಅಲ್ಲಿ MLA ಹೇಳಿದ್ದಾನೆ, ಯಾವ ಟಾಗೋರು ಇಲ್ಲ, ಯಾವ ಕಾಂಗ್ರೆಸ್ಸು ಇಲ್ಲ ತಮಿಳ್ನಾಡಲ್ಲಿ, ಬೂತ್ಗೆ ಏಜೆಂಟ್ಗಳನ್ನ ಹಾಕೋಕ್ಕೆ ಯೋಗ್ಯತೆ ಇಲ್ಲದೆ ಇದ್ದವ್ರು ಬಂದು ನಮಗೆ ಹೇಳ್ತೀರಾ ಅಂತ ಚೆನ್ನಾಗಿ ಬೈದಾಕ್ಬಿಟ್ಟಿದ್ದಾನೆ ಇವತ್ತಲ್ಲೊಬ್ಬ DMK MLA. ಈ ಪಾರ್ಟಿಗೂ ಹೇಳಿದ್ದಾರೆ, ನೀವು ಟಿಕೆಟ್ ತಗೋಬೇಡ, ಬಂದು ನಿಲ್ಲು ನೋಡೋಣ ಅದು ಹೆಂಗೆ ಗೆಲ್ತೀಯ ಅಂತ ಕೇಳಿದ್ದಾರೆ. ಕರೆಕ್ಟ್ ಅದು ಆ್ಯಕ್ಚುಲಿ ಏನೋ ಅಂತ ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ಮುಂದೆ ಗೊತ್ತಿಲ್ಲ. ಬಟ್ ರಾಹುಲ್ ಗಾಂಧಿಗೆ ಅವ್ರು ಹಂಗೆ ಹೊಂದ್ಬಿಟ್ಟಿದ್ದಾನೆ. ಬಟ್ ಭಾಳ ಮಜಾ ಇರೋದು ಕಾಂಗ್ರೆಸ್ಸಲ್ಲಿ ಏನು ಅಂದರೆ, ಕಾಂಗ್ರೆಸ್ನಲ್ಲಿ ಯಾರು ರಾಹುಲ್ ಗಾಂಧಿಗೋ ಸೋನಿಯಾ ಮೇಡಮ್ಗೋ ಇನ್ಯಾರಿಗೋ ಇನ್ನೊಬ್ರಿಗೋ ಮತ್ತವ್ರಿಗೋ ಬೈದ್ಬಿಟ್ಟು ಹೋದರೆ ಅವನು ಜೈಚಂದ್, ಅವನು ಮೀರ್ ಸಾದಕ್, ಅವನು ಮೋಸ್ಗರ, ಅದೇ ಯಾವನಾರು ಒಬ್ಬ ಅಪ್ಪಿ ತಪ್ಪಿ ಲಡಕಾಸಿ ಲೆವೆಲಲ್ಲಿ ಇದ್ದರೂ ಸರಿ, ಮೋದಿನ ಬೈದ್ಬಿಟ್ರೆ ಹೀರೋ ಹೀರೋ ಹೀರೋ, ವೀರ ವೀರ ಇವನು ಅಂತ ಬುರ್ರ ಬಿಡ್ತಾ ನಿಂತಿರ್ತಾರೆ. ನಾಚಿ ಕೆಟ್ಟವರು. ಅವನೊಬ್ಬ ಸತ್ಪಾಲ್ ಮಲ್ಲಿಕ್ ಅಂತ ಮಾತಾಡ್ತಿದ್ರು. ಏನು ಕಾಂಗ್ರೆಸ್ ವೀರ ನೋಡಿ, ರಾಹುಲ್ ಗಾಂಧಿನೇ ಅವ್ರ ಜೊತೆ ಹೋಗಿ ಇಂಟರ್ವ್ಯೂ ಮಾಡೋದು. ಈಗ ಶಕೀಲ್ ಅಹಮದ್ ಜೊತೆ ಯಾರು ಇಂಟರ್ವ್ಯೂ ಮಾಡಬೇಕು? ರಾಹುಲ್ ಗಾಂಧಿಯವರೇ. ಈಗ ಯಾರು ಮಾಡಬೇಕು ಇಂಟರ್ವ್ಯೂ? ನೀವೇ ಮಾದರಿಯಾಗಿ ಇದ್ರು. ಅವ್ನು ಸತ್ಪಾಲ್ ಮಲ್ಲಿಕ್ ಮಾಡಿದಾಗ ನೀವು ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರಲ್ಲ ಯೂಟ್ಯೂಬಲ್ಲೋ ಎಲ್ಲೋ. ಈಗ ನಿಮ್ಮ ವಿರುದ್ಧ ಮಾತಾಡ್ರೆ ಇವನನ್ನು ಯಾರು ಇಂಟರ್ವ್ಯೂ ಮಾಡಬೇಕು? ಎಸ್. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯ ಹೋಗಲಾಡಿಸಲು ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಅಂದರೆ UGC ಹೊಸ ನಿಯಮವನ್ನು ತಂದಿದೆ. ಈ ಹೊಸ ನಿಯಮಗಳ ಪ್ರಕಾರ ಕ್ಯಾಂಪಸ್ಗಳಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ OBC ಸಮುದಾಯದ ವಿದ್ಯಾರ್ಥಿಗಳಿಗೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಹೊಸ ನಿಯಮ ಜಾರಿಗೆ ತರಲಾಗಿದೆ. ಆದರೆ ಇದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಸ್ಪಷ್ಟನೆ ಕೊಟ್ಟರು. ಹೊಸ ನಿಯಮ ಜಾರಿಯಾದರೂ ಯಾರಿಗೂ ಯಾವುದೇ ರೀತಿಯ ತಾರತಮ್ಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು. ಇದು ಜನರಲ್ ಬುರ್ಡೆ ಸ್ಟೇಟ್ಮೆಂಟ್ ಆಫ್ ಎ ಬುರ್ಡೆ ಮಂತ್ರಿ. ಇದು ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ಸ್ ಮೇಲೆ ರೂಲ್ಸ್ ಫ್ರೇಮ್ ಆಗ್ತಾ ಇದೆ. ಬಟ್ ಫ್ರೇಮ್ ಆದಮೇಲೆ ಅಲ್ಲಿ ಕೇಳ್ತಿರೋದು ಏನವರು, ಅದೇನು ದೊಡ್ಡ ತಪ್ಪಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಜಾತಿಯಲ್ಲಿ ತಾರತಮ್ಯ ಆಗೋದೆಷ್ಟು ನಿಜಾನೋ, ಯಾವುದಕ್ಕೆ ದೊಡ್ಡ ಲಿಟ್ಮಸ್ ಪೇಪರ್ ಏನು ಬೇಕಾಗಿಲ್ಲ. ಅದಕ್ಕೆ ಜಾತಿ ಹೆಸರು ತಾರತಮ್ಯ ಇರುತ್ತಲ್ಲಿ, ಇರ್ಬೋದು, ನಾನು ಇರಲ್ಲ ಅಂತ ಹೇಳಲ್ಲ. ಅದೇ ರೀತಿ ಜಾತಿ ಹೆಸರಿನಲ್ಲಿ ದುರುಪಯೋಗವೂ ಇದೆ ಅನ್ನೋದನ್ನ ಯಾರೂ ಇಲ್ಲ ಅನ್ನೋಕ್ಕಾಗಲ್ಲ. ಅದು ಭಾಳ ಜನಕ್ಕೆ ಅನುಭವಕ್ಕೆ ಬಂದ್ಬಿಟ್ಟಿದೆ. ಹಾಗಾಗಿ ಅವ್ರೇನು ಹೇಳ್ತಿದ್ದಾರೆ, ದುರುಪಯೋಗ ಮಾಡಿದವ್ರ ಮೇಲೂ ಕ್ರಮ ಇರಬೇಕಾ ರೂಲ್ಸಲ್ಲಿ. ಸುಳ್ಳು ಪರ್ಟಿಕ್ಯುಲರ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಕಾಯ್ದೆ, ವರದಕ್ಷಿಣೆ ಕಾಯ್ದೆ, ಈ ಕಾಯ್ದೆಗಳು ಯಾವ ಪ್ರಮಾಣದಲ್ಲಿ ದುರುಪಯೋಗ ಆಗುತ್ತಿದೆ ಅನ್ನೋದು ಅದನ್ನು ಅನುಭವಿಸಿದವ್ರಿಗೆ ಮತ್ತು ಆ ಭಾಗದವ್ರಿಗೆ ಗೊತ್ತಿರುತ್ತೆ. ಇದೆ ಇಲ್ಲವೇ ಇಲ್ಲ, ಝೀರೋ ಅಂತ ಯಾವನಾರು ಹೇಳಿ ನೋಡೋಣ. ಸುಳ್ಳದು. ಹೇಗೆ ಅದನ್ನು ಆ ಡಿಸ್ಕ್ರಿಮಿನೇಷನ್ ಇದೆಯೋ ಹಾಗೆ ಇದು ಇದೆ. ಹಾಗಾಗಿ ಇವ್ರು ಹೇಳ್ತಿರೋದು ಹೆಂಗಾಗುತ್ತೆ, ಒನ್ ಸೈಡ್ಗೆ ಹೆಂಗೆ ಮಾಡ್ತೀರಿ ನೀವು? ಜನರಲ್ ಕ್ಯಾಟಗರಿ ಎಲ್ಲ ಸದಾಕಾಲ ಡಿಸ್ಕ್ರಿಮಿನೇಷನಲ್ಲೇ ಇದ್ದಾರೆ ಅಂತ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿದೆ ಉತ್ತರ ಪ್ರದೇಶ. ನನ್ನ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಅದೊಂದು ದೊಡ್ಡ ಸ್ಟೂಡೆಂಟ್ ಮೂವ್ಮೆಂಟ್ ಮಾಡಬೇಕು. ಮಾಡಿ ಯೋಗಿ ಆದಿತ್ಯನಾಥ್ಗೂ ಮೋದಿಗೂ ಪಾಠ ಕಲಿಸ್ಬೇಕು. ಯು ಕ್ಯಾನ್ ಡಿಸ್ಕ್ರಿಮಿನೇಟ್ ಮಾಡಬೇಡಿ. ಪ್ರೊಟೆಕ್ಷನ್ ಮಾಡೋವಾಗಲೇ ಸುಳ್ಳು ಹೇಳೋವ್ರಿಗೂ ಪನಿಷ್ಮೆಂಟ್ ಇಡಬೇಕು. ಯಾವ ಕಡೆಯವ್ರು ಯಾರು ಹಾಕ್ಕೊಳ್ಳಿ, ನಥಿಂಗ್ ರಾಂಗ್.
ಆ ಕಂಡೀಷನ್ ಇಲ್ಲದೆ ಹೋದ್ರೆ ಹಾಂ, ಕಷ್ಟ. ಅದಿರೋ ಅಲ್ದೇ ಪ್ರಾಬ್ಲಮ್ ಆಗಿರೋದು. ಇವನು ಬಂದು ಮಂತ್ರಿ ಬುರುಡೆ ಬಿಡ್ತಾರೆ ನಿಂತ್ಕೊಂಡು, ಇವರೊಬ್ಬ ಬುರುಡೆ ಮಂತ್ರಿ ಸುಮ್ಮನೆ. ಇದು ಯಾವ ಕಾರಣಕ್ಕೂ ದುರುಪಯೋಗ ಆಗಲ್ಲ, ನಾವು ಯಾರಿಗೂ ಆಗಿದ್ರು ನಾವು ತಾರತಮ್ಯಕ್ಕೆ ಬಿಡೋದಿಲ್ಲ. ಏನು ಪ್ರತಿ ಕೇಸಾದಾಗ ಬಂದು ಇವ್ರು ನಮ್ಮ ಬಾಗಿಲಿಗೆ ಬಂದುಬಿಟ್ಟು ಕೋಲ್ ಹಿಡ್ಕೊಂಡು ನಿಂತ್ಕೊತಾರಂತ ಮಂತ್ರಿ. ಅದು 10 ವರ್ಷ ಆಗ್ತಿದೆ, ಅಧಿಕಾರ ಮದ ಏರ್ತಾ ಇದೆ ಬಿ ಜೆ ಪಿ ಲೀಡ್ರ್ಗಳಿಗೆ, ಅದರಲ್ಲೂ ಪರ್ಟಿಕ್ಯುಲರ್ ಕೆಲವು ಮಂತ್ರಿಗಳಿಗೆ. ಇನ್ನೇನಾಗತ್ತೆ ಹೇಳಿ, ಆಡಿಸ್ತೆ ಆಟ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.